ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಬೇಗ ಎದ್ದು ಆಚೆ ಬಂದು ನೋಡಿದಾಗ ಆಗಲೇ ತುಂಬ ಬೆಳಕರ್ದಿತ್ತು. ಸುತ್ತ ಅಕ್ಕಿಗಳು ಆಗಲೇ ಚಿಲಿಪಿಲಿ ನಿಂತಿದ್ದು, ಎತ್ತೆತ್ತರವಾದ ಬೆಟ್ಟ, ಮಧ್ಯದಲ್ಲಿ ನಮ್ಮ ಟೆಂಟ್ಗಳು. ಬೇಗ ನಾನು ರೆಡಿಯಾಗಿ ಬರೋಣ ಅಂಥೇಳಿ ಹೋದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಆಚೆ ಬಂದೆ. ಬೆಳಗ್ಗೆ 5:10 ಆಗಲೇ ಎಷ್ಟೊಂದು ಬೆಳಕಿದೆ ನೋಡಿ. ಹಾಯ್. ತುಂಬ ಚಳಿ ಇದೆ. ನಾವು ಎದ್ದಾಗಲೇ ಸುಮಾರು 4:15 ಆಗಿತ್ತು. ರೆಡಿಯಾಗಿ ಬರೋದ್ರೊಳಗೆ ಸ್ವಲ್ಪ ಟೈಮ್ ಆಯಿತು. ಈ ಚಳಿನಲ್ಲಾಗಲೇ ಇಲ್ಲಿ ಗುಬ್ಬಿಗಳು ಹಾರಾಡ್ತಾಯಿತ್ತು. ನಾನು ಈ ಏರಿಯಾದಲ್ಲೆಲ್ಲ ಗುಬ್ಬಿ ಇರುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ. ನೋಡಿ ಖುಷಿಯಾಯಿತು. ಈ ಟ್ರಿಪ್ಪಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹೂವು ಮತ್ತು ಗಿಡ ಇದು. ಅದ್ಭುತವಾಗಿ ಹೂವು ಬಿಡುತ್ತೆ. ಗಿಡದ ತುಂಬ ಹೂವು ಬಿಡುತ್ತೆ. ನಮ್ಮ ಪ್ರಯಾಣ ಶುರುವಾಯಿತು. ಇದೊಂದು ಪುಟ್ಟಹಳ್ಳಿ. ಇಲ್ಲಿಂದ ನಾವು ಮೇಯ್ನ್ ರೋಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಯ್ನ್ ರೋಡು ಊರಿನೊಳಗಲು ರೋಡು ಅನ್ನೋದು ವ್ಯತ್ಯಾಸ ಏನು ತುಂಬ ಇಲ್ಲ. ಕೆಲವು ಕಡೆ ಮಾತ್ರ ತುಂಬ ಒಳ್ಳೆ ರೋಡ್ಗಳಿದೆ, ಕೆಲವು ಕಡೆ ಇದೇ ಥರ ರಸ್ತೆಗಳು. ಇಲ್ಲಿ ರಸ್ತೆ ಪಕ್ಕ ಎಲ್ಲ ಕೆಲವು ಕಡೆ ಮಾತ್ರ ಈ ನಮ್ಮ ಕಡೆ ಡಾಬಾಗಳಿರುತ್ತಲ್ಲ ಆ ಥರ ರೋಡ್ ಸೈಡ್ನಲ್ಲಿ ಕೆಲವು ಅಂಗಡಿಗಳು, ಹೋಟ್ಲುಗಳು ಇರುತ್ತೆ. ಮತ್ತು ಜನಗಳು ತುಂಬ ಕಡಿಮೆ. ರೋಡು ರಿಪೇರಿ ಮಾಡೋ ಅಂಥವ್ರು ಮಾತ್ರ ಇಲ್ಲಿ ಬೆಳಿಗ್ಗೆನೇ ಸುಮಾರು 7 ಗಂಟೆಗೇ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬಾಯಿಗೆಲ್ಲ ಮಾಸ್ಕ್ ಹಾಕ್ಕೊಂಡು ಕೂತಿರ್ತಾರೆ. ಯಾಕೆಂದರೆ ಅಷ್ಟು ಚಳಿ ಮತ್ತು ಬಿಸಿಲಿರುತ್ತೆ. ಆದರೆ ಇಲ್ಲಿ ಮಾತ್ರ ಕೆಲವು ಸ್ಟೂಡೆಂಟ್ಸ್ಗಳ ಥರ ಇದ್ದರು. ಅವರು ರೋಡ್ ಸೈಡ್ನಲ್ಲಿ ಓಡಾಡ್ತಿರೋದು ನಾನು ನೋಡಿದೆ. ಇಲ್ಲಿನ ಪ್ರಯಾಣವೇ ಒಂದು ಅದ್ಭುತ. ಕೆಲವ್ರಿಗೆಲ್ಲ ಈ ಪ್ರಯಾಣ ಹೆವಿ ಅಂತ ಅನಿಸುತ್ತೆ. ಅಂದರೆ ತುಂಬ ಮೈಕೈ ನೋವು ಮಾಡ್ಕೊಂಡು ಇಲ್ಲೆಲ್ಲ ಹೋಗ್ಬೇಕಾಗಿತ್ತ ಅಂತ ಅನಿಸುತ್ತೆ. ಆದರೆ ಇದೊಂದು ಅನುಭವ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆದರೆ ಇಲ್ಲಿ ನನಗೆ ಈ ಪ್ರಯಾಣ ತುಂಬ ಇಷ್ಟ ಆಯಿತು. ಹೊಸ ಲೋಕಕ್ಕೆ ಹೋದಂಗಾಯಿತು. ಈ ಚಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು, ಕೇಸರಿಬಾತು. ಪಕ್ಕನೇ ನದಿ ಹರಿತಾ ಇದೆ. ಇಲ್ಲಿ ಕೂತ್ಕೊಂಡು ಬಿಸಿ ಉಪ್ಪಿಟ್ಟು, ಕೇಸರಿಬಾತು ತಿಂತಾ ಇದ್ದೀವಿ. ನಾವು ಹೋಗಿದ್ದು ಪ್ಯಾಕೇಜ್ ಟೂರ್ನಲ್ಲಿ. ನಮಗೆ ಜೊತೆಯಲ್ಲಿ ಕುಕ್ ಬಂದಿದ್ದರಿಂದ ನಮಗೆ ಸೌತ್ ಇಂಡಿಯನ್ ಫುಡ್ಡು ಎಲ್ಲ ಕಡೆನೂ ಕೊಟ್ಟರು. ಹಾಗಾಗಿ ಫುಡ್ದು ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲೆಲ್ಲ ಈ ಥರ ಕಬ್ಬಿಣದ ಬ್ರಿಡ್ಜ್ಗಳೇ ಜಾಸ್ತಿ ಇದೆ. ಇದು ಡೀಸೆಲ್ ತುಂಬ್ಕೊಳೋ ಕ್ಯಾನು. ಎಮರ್ಜೆನ್ಸಿಗೆ ಅಂತ ಕೆಲವು ಗಾಡಿಗಳಲ್ಲಿ ಈ ಥರ ಡೀಸೆಲ್ ತುಂಬ್ಕೊಳ್ಳಿಕ್ಕೆ ಅಂತೇಳಿ ಒಂದೊಂದು ಕ್ಯಾನ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರಂತೆ. ಯಾಕೆಂದರೆ ಈ ಕಡೆ ಎಲ್ಲ ನಮ್ಮ ಕಡೆ ಇದ್ದಂಗೆ ಹತ್ರ ಪೆಟ್ರೋಲ್ ಬಂಕ್ಗಳು ಸಿಕ್ಕಲ್ಲ. ನಮಗೆ ಈ ಟ್ರಿಪ್ನಲ್ಲಿ ಸುಮಾರು ಜನ ಈ ಥರ ಬೈಕರ್ಸ್ ಸಿಕ್ಕಿದ್ರು. ಇಲ್ಲಿ ಬೈಕಲ್ಲಿ ಲೇಹ್ ಲಡಾಖ್ ಟ್ರಿಪ್ ಹೋಗೋದು ಕಾಮನ್ನು. ಸುಮಾರು ಜನ ಬೈಕ್ ರೈಡಿಂಗಿಗೆ ಅಂತಲೇ ಇಲ್ಲಿ ಟ್ರಿಪ್ ಅರೇಂಜ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿವರೆಗೂ ಪ್ರಯಾಣ ಮಾಡ್ಕೊಂಬಂದಿದ್ದು ಈ ಪ್ಯಾಂಗಾಂಗ್ ಲೇಕ್ ನೋಡಲಿಕ್ಕೆ. ತುಂಬ ಸುಂದರವಾಗಿರೋ ಲೇಕ್ ಇದು.
ತಿಳಿ ನೀಲಿ ನೀರು, ತಳ ಎಲ್ಲ ಕಾಣಿಸೋವಷ್ಟು ತಿಳಿ ಇದೆ. ವಿಂಟರ್ನಲ್ಲಿ ಇದೆಲ್ಲ ಗಟ್ಟಿಯಾಗಿ ಐಸ್ ಆಗುತ್ತೆ, ಇದ್ರ ಮೇಲೆ ಓಡಾಡ್ಬೋದಂತೆ. ಡಾನ್ಸ್ ಮಾಡಿ ಡಾನ್ಸ್. ನೀರೊಳಗೆ ನಿಂತು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. 30 ಸೆಕೆಂಡ್ ಸಹಿತ ನಿಲ್ಲಕ್ಕಾಗಲಿಲ್ಲ, ಅಷ್ಟು ಥಂಡಿ ಇದೆ. ಜೊತೆಗೆ ಈ ನೀರು ನೋಡ್ಲಿಕ್ಕಷ್ಟೇ ತಿಳಿ ಸ್ವಚ್ಛ ಅನಿಸುತ್ತೆ, ಆದರೆ ಉಪ್ಪು ನೀರು, ಒಂದು ಹನಿನೂ ಬಾಯಿಗಿಡೋಕ್ಕಾಗಲ್ಲ. ಸಮುದ್ರದ ನೀರಿನಷ್ಟೇ ಉಪ್ಪಿದೆ ಇದು. ತ್ರೀ ಇಡಿಯಟ್ಸ್ ಫಿಲಮ್ಮು ಬಂದಮೇಲಿಂದ ಈ ಸೀಟ್ಗಳೆಲ್ಲ ಇಲ್ಲಿ ಪರ್ಮನೆಂಟಾಗಿ ಹಾಕಿದ್ದಾರೆ. ಸ್ಕೂಟ್ರುಗಳನ್ನ ನಿಲ್ಲಿಸಿದ್ದಾರೆ, ಕೂತು ಫೋಟೋ ತೆಗೆಸ್ಕೋಬೋದು. ಒಂದು ಫೋಟೋಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ರಯಾಣ ಎಷ್ಟು ಬಂದ್ವಿ, ಎಷ್ಟು ಕಷ್ಟಪಟ್ವಿ, ಅದೆಲ್ಲ ಈ ಜಾಗಕ್ಕೆ ಬಂದಮೇಲೆ ನಿಜವಾಗ್ಲೂ ಅದನ್ನೆಲ್ಲ ಮರೆತು ಖುಷಿಪಟ್ವಿ. ತುಂಬ ಹೊತ್ತು ಇಲ್ಲಿ ಎಂಜಾಯ್ ಮಾಡಿದ್ವಿ. ಬಿಸಿ ಊಟ ತಟ್ಟೆಗೆ ಹಾಕಿದ 2 ನಿಮಿಷಕ್ಕೆ ತಣ್ಣಗಾಗೋಗ್ಬಿಡ್ತು, ಅಷ್ಟು ಚಳಿ ಇತ್ತು ಇಲ್ಲಿ. ಇದನ್ನೆಲ್ಲ ನೋಡಿಕೊಂಡು ಸುಮಾರು ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಪ್ರಯಾಣನ ಲೇಹ್ ಕಡೆ ಮುಂದುವರಿಸಿದ್ವಿ. ನಮ್ಮ ಕಡೆ ಎಮ್ಮೆ ಮೇಯ್ದಂಗೆ ಇಲ್ಲಿ ಯಾಕುಗಳು ಮೇಯ್ತಾ ಇದ್ದಾವೆ. ಎಷ್ಟೊಂದಿತ್ತು, ಒಂದೇ ಸಾರಿ ಇಷ್ಟೊಂದು ಯಾಕುಗಳನ್ನ ನೋಡಿ ನಮಗೆ ಖುಷಿಯಾಗೋಯ್ತು. ಆದರೂ ಏನು ಮಾಡೋದು, ವೆಹಿಕಲ್ ನಿಲ್ಲಿಸಿ ಹತ್ರಕ್ಕೆ ಹೋಗಿ ನೋಡೋಕ್ಕಾಗಲಿಲ್ಲ. ಅವನ್ನ ದೂರದಿಂದಲೇ ನೋಡಿ ಖುಷಿಪಟ್ವಿ. ಇಲ್ಲೆಲ್ಲ ರಸ್ತೆ ರಿಪೇರಿ ಅಥವಾ ಮಣ್ಣು ಕುಸಿತ, ಸ್ನೋ ಏನಾದರೂ ಕೆಳಗಡೆ ಎಲ್ಲ ಜರುಗಿ ರೋಡೆಲ್ಲ ಕವರ್ ಆಗಿದರೆ ಅದನ್ನು ಕ್ಲಿಯರ್ ಮಾಡೋ ತನಕ ಈ ಥರ ಟ್ರಾಫಿಕ್ಕು ಜಾಮ್ ಆಗ್ತಾ ಇರುತ್ತೆ. ಇಲ್ಲೆಲ್ಲ ರಸ್ತೆ ಪಕ್ಕ ಐಸು ಗಟ್ಟಿ ಗೋಡೆ ಥರ ಇತ್ತು. ಈ ವಿಂಟರ್ ಟೈಮ್ನಲ್ಲಿ ತುಂಬ ಐಸ್ ಕವರ್ ಆಗಿರುತ್ತಲ್ಲ, ಅದನ್ನೆಲ್ಲ ಕತ್ತರಿಸಿ ರೋಡ್ ಮಾತ್ರ ಕ್ಲಿಯರ್ ಮಾಡಿರ್ತಾರೆ. ಹಾಗಾಗಿ ಆ ಕಡೆ ಈ ಕಡೆ ಐಸ್ದು ಗೋಡೆ ಹಾಗೆ ಉಳಿದಿರುತ್ತೆ. ಇಲ್ಲೆಲ್ಲ ನೋಡಿದಾಗ ನನಗೆ ಜಬ್ವಿ ಮೆಟ್ನಲ್ಲಿ ಕರೀನಾ ಕಪೂರ್ ಹೋಗ್ತಾಳಲ್ಲ, ಆ ಜಾಗ ನೆನಪಾಯಿತು. ಈ ಟ್ರಿಪ್ಪು ನಿಜವಾಗ್ಲೂ ಒಂದು ಅದ್ಭುತವಾದ ಅನುಭವ ಕೊಡ್ತು. ಪ್ರಯಾಣ ಸ್ವಲ್ಪ ಹೆವಿ ಅನಿಸುತ್ತೆ.
ಪ್ರಕೃತಿಯ ವಿಸ್ಮಯ ನನಗೆ ಆಶ್ಚರ್ಯ ಅನ್ನಿಸ್ತು. ಒಂದೊಂದು ಕಡೆ ಹಸ್ರು ಹಸ್ರು ನೀರು, ಮರಳುಗಾಡು, ಹಿಮ ಪರ್ವತಗಳು, ಕೆಳಗಡೆ ಎಲ್ಲ ಮರಳಿನ ಗುಡ್ಡಗಳು, ಮೇಲ್ಗಡೆ ಹಿಮದ್ದು ಟೋಪಿ ಹಾಕೊಂಡು ನಿಂತಂಗೆ ಕಾಣಿಸ್ತಿತ್ತು. ತುಂಬ ಅದ್ಭುತವಾದ ಪ್ರಕೃತಿ ಸೌಂದರ್ಯನ ನಾನು ತುಂಬ ಎಂಜಾಯ್ ಮಾಡಿದೆ ಇಲ್ಲಿ. ಟ್ರಿಪ್ಗಳು ಹೋದಾಗ ಬರೀ ಹೋಗೋ ಜಾಗ ಮಾತ್ರ ನೋಡ್ದಲೆ ದಾರಿನಲ್ಲಿ ಸಿಕ್ಕೋ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು. ಅಲ್ಲಿನ ಸಂಸ್ಕೃತಿ, ಆ ಜನದ ರೀತಿ ನೀತಿ ಇವನ್ನೆಲ್ಲ ತಿಳ್ಕೊಳೋ ಖುಷಿ, ಕುತೂಹಲ ಇದ್ದರೆ ಪ್ರತಿಯೊಂದು ಟ್ರಿಪ್ನೂ ಎಂಜಾಯ್ ಮಾಡ್ಬೋದು. ಇಲ್ಲೆಲ್ಲ ಜನದ ಜೀವನ ತುಂಬಾ ಕಷ್ಟ ಅನ್ನಿಸ್ತು ನೋಡಿ. ಮತ್ತೆ ನಮಗೆ ಸ್ನೋಫಾಲ್ ಸಿಕ್ತು. ಇದು ಚಾಂಗ್ಲಾ ಪಾಸ್. ಸಿ ಲೆವೆಲ್ನಿಂದ ಸುಮಾರು 17,688 ಅಡಿ ಎತ್ತರದಲ್ಲಿದ್ದೀವಿ. ಇಲ್ಲಿ ಬೆಟ್ಟದ ಮೇಲಿಂದ ಸ್ನೋ ಎಲ್ಲ ಕೆಳಗಡೆ ಜಾರಿ ರಸ್ತೆಗೆ ಬಿದ್ದಿತ್ತು. ಅದು ಕ್ಲಿಯರ್ ಆಗೋ ತನಕ ಸುಮಾರು ಒಂದು ಅರ್ಧ-ಮುಕ್ಕಾಲು ಗಂಟೆ ನಾವಿಲ್ಲಿ ಟ್ರಾಫಿಕಲ್ಲಿ ನಿಂತ್ಕೋಬೇಕಾಯಿತು. ಕೆಳಗಡೆ ಇಳಿದರೆ ಸ್ನೋಫಾಲ್ ಆಗ್ತಿತ್ತು, ತುಂಬ ಚಳಿ ಇರ್ತಿತ್ತು. ಆಕ್ಸಿಜನ್ ಲೆವೆಲ್ಲು ಕಡಿಮೆ ಇರೋದ್ರಿಂದ ಕೆಳಗಡೆ ಇಳಿಯೋ ಸ್ಥಿತಿನಲ್ಲಿ ನಾವು ಯಾರೂ ಇರಲಿಲ್ಲ. ಒಮ್ಮೊಮ್ಮೆ ಈ ಥರ ರೋಡ್ ಬ್ಲ್ಯಾಕ್ ಆದರೆ ಕ್ಲಿಯರ್ ಆಗಲಿಕ್ಕೆ 2-3 ಗಂಟೆ ಟೈಮ್ ತೊಗೊಳುತ್ತಂತೆ. ಆದರೆ ನಾವಿಲ್ಲಿ ಇವತ್ತು ನಿಂತಿದ್ದು ಸುಮಾರು ಒಂದು ಅರ್ಧ ಗಂಟೆ ಅಷ್ಟೇ. ಅಷ್ಟರೊಳಗೆ ರೋಡ್ ಕ್ಲಿಯರ್ ಆಯಿತು. ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾವು ಉಳ್ಕೊಂಡಿದ್ದ ಹೋಟೆಲಿಗೆ ಹೋದ್ವಿ. ಊಟ ಮುಗಿಸಿ ಮಲಗಿದ್ವಿ. ಬೆಳಗ್ಗೆ 6 ಗಂಟೆಗೆಲ್ಲ ನಮಗೆ ಫ್ಲೈಟ್ ಇತ್ತು. ಹಾಗಾಗಿ ಬೇಗ ಎದ್ದು ಏರ್ಪೋರ್ಟಿಗೆ ಹೋದ್ವಿ. ಲೇಹಿಂದ ಡೆಲ್ಲಿಗೆ ಫ್ಲೈಟ್ ಇತ್ತು. ಡೆಲ್ಲಿನಲ್ಲಿ ಫ್ಲೈಟ್ ಇಳಿದ ತಕ್ಷಣ ನಮಗೆ ಬೆಂಕಿಗೆ ಬಿದ್ದಷ್ಟು ಬಿಸಿ ಅನ್ನಿಸ್ತು. ಸುಮಾರು 8-9 ದಿನ ಸ್ವಲ್ಪ ಚಳಿ ಇರೋ ಅಂಥ ಜಾಗದಲ್ಲೇ ಇದ್ದು ಏಕ್ದಮ್ ಬಿಸಿಗೆ ಬಂದಂಗೆ ಆಯಿತು. ನಿಜವಾಗ್ಲೂ ಒಂದು ಅದ್ಭುತವಾದ ಅನುಭವ ನಮಗೆ ಈ ಟ್ರಿಪ್ ಕೊಡ್ತು. ನನಗೆ ಫ್ಲೈಟಲ್ಲಿ ವಿಂಡೋ ಸೀಟ್ ಸಿಕ್ಕಿತ್ತು. ಹೊರಗಡೆ ನೋಡಿದಾಗ ಅದ್ಭುತವಾದ ದೃಶ್ಯ ಇತ್ತು. ಆದರೆ ಏನು ಅಂದರೆ ನನಗೆ ಈ ಫ್ಲೈಟಲ್ಲಿ ವಿಂಡೋ ಎಲ್ಲ ತುಂಬ ಗಲೀಜಾಗಿತ್ತು. ಹಾಗಾಗಿ ಈ ಕ್ಯಾಮ್ರಾದಲ್ಲಿ ನೀಟಾಗಿ ವ್ಯೂನ ಸೆರೆ ಮಾಡಲಿಕ್ಕಾಗಲಿಲ್ಲ. ನಾನಂತೂ ಈ ಟ್ರಿಪ್ನಲ್ಲಿ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ಕೊಂಬಂದಿದ್ದೀನಿ. ನನಗೆ ಸಣ್ಣ ಹುಡುಗಿಯಿಂದನೂ ಹಿಮಾಲಯ ಪರ್ವತ ಅಂದರೆ ತುಂಬ ಇಷ್ಟ. ಒಂದು ಒಳ್ಳೆ ಸಿಹಿ ನೆನಪಿನೊಂದಿಗೆ ಹಿಂದಿರುಗಿದ್ದೀವಿ. ಇವತ್ತಿಗೂ ಈ ಟ್ರಿಪ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ನಮಸ್ತೆ.